ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ಕೈಮರ ವೃತ್ತದಿಂದ ನಲ್ಲೂರವರೆಗೆ ಮತ್ತು ಚನ್ನಗಿರಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ 6,36,00,000 ವಿವಿಧ ಕಾಮಗಾರಿಗಳಿಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ವಿ ಶಿವಗಂಗಾ ಒಂದು ಗುದ್ದಲಿ ಪೂಜೆಗಳನ್ನು ನೆರವೇರಿಸುವ ಮೂಲಕ ಅಧಿಕೃತ ಚಾಲನೆಯನ್ನು ನೀಡಿದರು. ಹಾಗೆಯೇ ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದಲ್ಲಿ ನವೀಕರಣಗೊಳ್ಳುತ್ತಿರುವ ಚನ್ನಗಿರಿ ಖಾಸಗಿ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಸಹ ವೀಕ್ಷಣೆ ಮಾಡಿದರು. ಹಾಗೆಯೇ ಅಧಿಕಾರಿಗಳಿಗೆ ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡುವಂತೆ ಸೂಚನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ಸಂತೆಬೆನ್ನೂರು ರಾಜು, ಹಾಗೆಯೇ ತಹಶೀಲ್ದಾರ್ ನಾಗರಾಜ್, ಹಾಗೆಯೇ PWD ಲೋಕೋಪಯೋಗಿ ಇಲಾಖೆಯ AEE ಆದಂತಹ ರವಿಕುಮಾರ್, ಹಾಗೆಯೇ ಚಿಕ್ಕಲಿಕೆರೆ ಶಿವಲಿಂಗಪ್ಪ, ಹಾಗೆಯೇ ಪುರಸಭೆಯ ಮಾಜಿ ಸದಸ್ಯರಾದಂತಹ ನಿಂಗಪ್ಪ ಗೌಸ್ಪೀರ್, ಹಾಗೆಯೇ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಜ್ಯೋತಿ ಕೋರಿ, ಹಾಗೆಯೇ ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ CH ಶ್ರೀನಿವಾಸ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ओम शांतिरस्तो पुष्टिरस्तो रुद्रस्तो विघ्नस्तो आयुष्मस्तो सत्यष्टो शिवकर्मस्तो सर्वधनधान्यष्टा समृद्धस्तो शांति पुष्टि तुष्टितास्तो शतमानं भवति शताय पुरुषेन्द्रियः आयुष्येन्द्रिये प्रतिष्ठति सहस्रशीर्षा पुरुषः. ಈಗ ಒಂದು ನಿಮಿಷ ರವಿ ಸರ್ ನೀವು ಕೂತ್ಕೊಂಡು ಹಳೆ ಎಸ್ಟಿಮೇಟ್ ಇದೆಲ್ಲ ಕೆಲಸ ಬಿಟ್ಟು ಅಡಿಷನ್ ಎಸ್ಟಿಮೇಟ್ ಅಡಿಷನ್ ಏನು ಕೆಲಸ ಮಾಡಬೇಕು ಅನ್ನೋದನ್ನ ಸರ್ 38 lakhs ಆಗಿ ಸರ್ ಅಷ್ಟೇ ಕ್ಲಿಯರ್ ಆಗ್ಬಿಡುತ್ತೆ. 38 ಲಕ್ಷ ಆಗುತ್ತೆ. ಆಯಿತು, ಇನ್ನೂ 10 ಲಕ್ಷ ಜಾಸ್ತಿ ಹೋಗಿ ಕೊಡ್ತೀನಿ. ಫಸ್ಟ್ ನಿಮ್ಗೆ ಏನು ಬೇಕು ಅನ್ನೋದನ್ನ ಫೈನಲೈಸ್ ಮಾಡಿರಿ. ಉದ್ಘಾಟನೆ ಬಂದಾಗ ನಾನು ಲೈಟ್ ಹಾಕಿಲ್ಲ ಬಲ್ಬ್ ಹಾಕಿಲ್ಲ ಅಂತ ನಾನು ಕೇಳಬಾರ್ದು. ಆ ಥರ ನಿಮಗೂ ಅನುಭವ ಇರುತ್ತೆ. ನೀವು ಇಂಜಿನಿಯರ್ ಇದ್ರಿ, ಇಬ್ಬರು ಹುಡುಗ ಇದ್ದಾರೆ, ನೀವು ಸೀನಿಯರ್ ಇದ್ದೀರಿ, 3 ಜನ ಸೇರಿ ಕ್ಲಬ್ ಮಾಡಿ ನೀಟಾಗಿ ಮಾಡಿಬಿಡ್ರಿ. ಮತ್ತೆ ಬಂದು ಕೈ ಇಡಬಾರ್ದು ಒಳಗೆ. ಬೋರ್ಡ್ಗಳಿರ್ಬೋದು ಸರ್. ಈಗ ಒಂದು ಸಣ್ಣ ಕ್ಲಾರಿಫಿಕೇಶನ್, ಅಲ್ಲಿ ಟಾಯ್ಲೆಟ್ ಬ್ಲಾಕ್ ಇತ್ತು, ಎಲ್ಲೇನೋ ರಿನೋವೇಷನ್ ಟೈಪ್ ಮಾಡಿ ಮಹಿಳೆಯರಿಗೆ ಮಾತ್ರ ಇದು ಮಾಡಿದ್ದೀವಿ. ನೀಟಾಗಿ ಮಾಡ್ಬೇಕು ಟಾಯ್ಲೆಟು. ಅಲ್ಲ, ಅಲ್ಲಿ ಪೇಂಟ್ ಯೂಸ್ ಇರೋದ್ರಿಂದ ಇದನ್ನು ಹಂಗೆ ರಿಟರ್ನ್ ಮಾಡಬೇಕಾ ಅಥವಾ ಇದನ್ನು ಟಾಯ್ಲೆಟ್ ಬ್ಲಾಕ್ ಕನ್ವರ್ಟ್ ಮಾಡಬೇಕು? ಟಾಯ್ಲೆಟ್ ಬ್ಲಾಕ್ ಕನ್ವರ್ಟ್ ಮಾಡಿ ಸರ್. ಮಾಡಿ ಬಾಡಿಗಳಿಗೆಲ್ಲ ಏನು ಬೇಡ, ಬಿಟ್ಬಿಡು, ಬಿರಿ ಬಿರಿ ಮಾಡಂಗೆ. ಈ 95% ಆದಾಗ ಒಂದ್ಸರಿ ಮತ್ತೆ ಕರೀರಿ. ಮತ್ತು ಉದ್ಘಾಟನೆಗೆ ಬಂದರೆ ನಾನು ಕಂಪ್ಲೇಂಟ್ ಹೇಳ್ಬಾರ್ದು. ಹಂಗೆ ಅಂದರೆ ಮುಂಚೆ ಹೇಳ್ಬಿಡ್ತೀನಿ. ಸಂಜೆ ಹೊತ್ತು ಕರೆದು ಲೈಟಿಂಗ್ ಗೀಟಿಂಗೆಲ್ಲ ತೋರಿಸಿ ಮತ್ತೇನಾದ್ರು ಬೋರ್ಡ್ ಚೇಂಜ್ ಮಾಡಬೇಕು ಅನ್ನೋದು ಇತ್ತು ಅಂದರೆ ನಾನು ಗಮನಿಸಿಕೊಂಡು ಮಾಡೋಣ. ಒಂದು ವಾರ ಲೇಟಾಗಿ ಲೇಟು ಬಂದಿದ್ದೀನಿ ಬೈಬಾರ್ದು, ಹೇಳ್ಬಾರ್ದು. ಜವಾಬ್ದಾರಿ ಸೇಮ್ ಡಿಟ್ಟು. ಒಂದು ಬಿಲ್ ಇದ್ರೆ ಕಳಿಸ್ತೀನಿ, LOC ಬರ್ದು ಕೊಡಿಸ್ತೀನಿ. ಆಮೇಲೆ ನೀವು LOC ಅನ್ಬೇಡ್ರಿ, ಮುಂಚೆ ಹೇಳಿದ್ದೀನಿ. ಅಲ್ಲ, ಅದನ್ನು ರಿನೋವೇಟ್ ಮಾಡಬೇಕು. ರಿನೋವೇಟ್ ಮಾಡಿದ್ರೆ ಯಾವುದೋ ಹಳೇದಿರಬಾರ್ದು. ನಾವು ಒಂದು ಕಡೆಯಿಂದ ಉಳಿದೋದೆಲ್ಲ ಪೇಂಟ್ ಮಾಡಿ ಎಲ್ಲ ಬಸ್ ಸ್ಟ್ಯಾಂಡ್ ರಿನೋವೇಷನ್ ಆಗಬಾರ್ದು. ನನಗೆ ಸ್ವಲ್ಪ ಜವಾಬ್ದಾರಿ ಇದೆ, ನೀವು ಸಪೋರ್ಟ್ ಮಾಡೋದು ಎಲ್ಲ ಅವ್ರು ಇದನ್ನು ಮಹಿಳೆಯರಿಗೆ
ಖರ್ಚಿಗ ಮಾಡಿ ಫ್ಯಾನ್ ಗಿನ್ ಎಲ್ಲ ಹಾಕ್ಬಿಡಿ, ಒಳಗೆಲ್ಲ ಪೇಂಟಿಂಗ್ ನೀಟಾಗಿ ಏನಾದ್ರು ಅಲ್ಲಿ ಇಲ್ಲದಿದ್ರೆ ಪೇಂಟಿಂಗ್ ಮಾಡಿ ಮಹಿಳೆಯರ ವಿಶ್ರಾಂತಿಗೃಹ ಅಲ್ಲಿ 2 ಕಡೆ ಖಾಸಗಿ ಬಸ್ ಇದೆ. ಇಲ್ಲಿ ಒಂದು 34 ವೆಚ್ಚದಲ್ಲಿ ಖಾಸಗಿ ಬಸ್ ನಿಲ್ದಾಣದ ನವೀಕರಣ ಒಂದು ಕಾರ್ಯಕ್ರಮ ಗುದ್ದಿ ಪೂಜೆ ಮಾಡಿ ತಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ಕೆಲವು ಐಟಮ್ಗಳು ಬಿಟ್ಟೋದಂಥವು ಅಡಿಷನಲ್ ಆಗಿ ಜನಗಳು ಇಂಥದ್ದು ಬೇಕು ಅಂತ ಕೋರಿಕೆಯನ್ನು ನನಗೆ ಮನವಿ ಮಾಡಿದಾಗ ಅದನ್ನು ಸೇರಿ ರಿನಿವೇಟ್ ಮಾಡೋಕ್ಕೆ ಎಸ್ಟಿಮೇಟ್ ಮಾಡಿ 60 ಲಕ್ಷ ರೂಪಾಯಿನ ಮತ್ತೆ ಮಂಜೂರು ಮಾಡಿಸೋಕ್ಕೆ ನಾನು ರೆಡಿ ಮಾಡಿ ಕೊಡೋಕ್ಕೆ ಹೇಳಿದ್ದೀನಿ. ಕೂಡಲೇ 60 ಲಕ್ಷ ರೂಪಾಯಿ ತಂದು ಸಾರ್ವಜನಿಕರಿಗೆ ಈ ಖಾಸಗಿ ಬಸ್ ನಿಲ್ದಾಣದಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲದನ್ನು ಸರಿ ಮಾಡಿ ಆದಷ್ಟು ಬೇಗ ಖಾಸಗಿ ಬಸ್ ನಿಲ್ದಾಣ ಜನರಿಗೆ ಅರ್ಪಿಸ್ತೀವಿ. ಏನೀಗ KSRTC ಬಸ್ ನಮ್ಮ ಡಿಪೋ ಆದ ನಂತರ ಹೆಚ್ಚಿನ ಬಸ್ಸಿನ ಒಡನಾಟ ಜಾಸ್ತಿ ಆಗಿರೋದ್ರಿಂದ ನಮ್ಮ ಪಾಂಡುಮಟ್ಟಿ, ಚಿತ್ರದುರ್ಗ, ಈ ಕಡೆ ಚಿಕ್ಕಮಗಳೂರು ಕಡೆಗೆ ಹೋಗೋಂಥ ಬೀರೂರು ಕಡೆಗೆ ಹೋಗೋಂಥ ಬಸ್ಗಳ ವ್ಯವಸ್ಥೆಗೆ ಆ ಹೊಂಡದ ಅಪೋಸಿಟ್ಟು 20-50 ಒಂದು ಮೆಜರ್ಮೆಂಟ್ನಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣವನ್ನು ಮಾಡೋಕ್ಕೆ ಅಲ್ಲೊಂದು ಅವಕಾಶ ಮಾಡಿದ್ದೀವಿ. ಜೊತೆಗೆ ಈ ಕಡೆ ಹೊಂಡದ ಪಕ್ಕ ಏನೇನು ಫುಡ್ ಗಾಡಿಗಳಿದಾವಲ್ಲ ಆ ಗಾಡಿಗಳನ್ನ ತೆರವು ಮಾಡಿ ಅಲ್ಲಿ ಭದ್ರಾವತಿ, ಶಿವಮೊಗ್ಗ ಈ ಭಾಗಕ್ಕೆ ಹೋಗೋಂಥ ಸೂಳೆಕೆರೆ, ದಾವಣಗೆರೆ ಭಾಗಕ್ಕೆ ಹೋಗೋಂಥ ಬಸ್ಗಳಿಗೆ ನಿಲ್ಸೋಕ್ಕೆ ಅಲ್ಲೂ ಒಂದು 20-50 ಒಂದು ತಾತ್ಕಾಲಿಕ 15-70ರಲ್ಲಿ ತಾತ್ಕಾಲಿಕ ಒಂದು ಶೆಡ್ ಕಟ್ಟೋಕ್ಕೂ ಸಹ ಈಗಾಗಲೇ ವ್ಯವಸ್ಥೆ ಮಾಡಿದ್ದೀನಿ. ಏನಲ್ಲಿ ಬಸ್ ನಿಲ್ದಾಣ ತೆಗೆಯೋಂಥ ಶೆಡ್ಗಳೇನಿದೆ ಅವ್ರಿಗೆ ಟೆಂಪ್ರವರಿಯಾಗಿ ಜಾಗ ಶಿಫ್ಟ್ ಮಾಡಿಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾವೇನು KSRTC ಬಸ್ ನಿಲ್ದಾಣ ಪರ್ಮನೆಂಟಾಗಿ ಏನು ಮಾಡ್ತೀವಿ ಆ ಸಂದರ್ಭದಲ್ಲಿ ಅವ್ರಿಗೆ ನೂತನ ಮಳಿಗೆ ಕಳಿಸ್ಕೊಟ್ಟು ಅವನ್ನೆಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಸರ್ ಏನಾದ್ರೆ KSRTC ಯಾವಾಗ ಆಗ್ಬೋದು ಸರ್? ಒನ್ ಬೈ ಜಾಗದ ವ್ಯವಸ್ಥೆ ಫೈನಲ್ ಆಗಿ ಮಾಡಿಕೊಡ್ತೀವಿ.